ಹೇಗಿದೆ ನಮ್ಮ ವಿಜಯನಗರ ಕಾಲನಿ ಜನಗಳಂದ್ರೆ ಭಾಳ ಪ್ರಜ್ಞಾವಂತರದೆ, ಆಚಾರವಂತರದಿರಿ, ಜ್ಞಾನಿಗಳದಿರಿ. ನೋಡಿ ಇಂಥ ಎಲ್ಲ ಒಳ್ಳೆಯ ಕಾರ್ಯಕ್ರಮದೊಳಗೆ ಸರಿಯಾದ ಸಮಯಕ್ಕೆ ಬಂದು ಈ ಒಂದು ಪುಣ್ಯಮಯವಾದ ವಿಘ್ನೇಶನ ಸನ್ನಿಧಾನದೊಳಗೆ ಆಸೀನರಾಗಿರ್ತಕ್ಕಂಥ ಸಮಸ್ತ ನಮ್ಮ ಕಾಲನಿಯ ಆತ್ಮೀಯ ಎಲ್ಲ ಶರಣ ಬಂಧುಗಳೇ, ತಾಯಿ ಬಳಗವೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲ ಅಂತರಂಗದೊಳಗೆ ಬೆಳಗುವ ಆ ಪರಮಾತ್ಮನ ಪರಂಜ್ಯೋತಿಗೆ ಸುಂಟೂರೇಶ್ವರ ಶರಣು ಸುಶರಣ. ಈ ವರ್ಷದ ವಿಷಯ ಎಷ್ಟು ಅದ್ಭುತವಾಗಿದೆ ಅಂತ ಕೇಳಿದ್ರೆ, ಒಂದೊಂದು ವರ್ಷ ಒಂದೊಂದು ವಿಷಯವನ್ನು ಪ್ರವಚನ ಮಾಡ್ಕೊಂತ ಬಂದ್ವಿ. 4ನೇ ವರ್ಷಕ್ಕೆ ಮೊದಲನೇ ವರ್ಷ ಏನು ಮಾಡಿದ್ವಿ? ಶರಣ ಚರಿತಾಮೃತ ಮಾಡಿದ್ವಿ. 2ನೇ ವರ್ಷ ಏನು ಮಾಡಿದ್ವಿ? ವಚನ ಪ್ರವಚನ ಮಾಡಿದ್ವಿ. ಹೋದ ಸಾರಿಯೂ ಕೂಡ ಅದ್ಭುತವಾಗಿರುವಂಥ ಒಬ್ಬೊಬ್ಬ ಶರಣರ ಬದುಕಿನ ಕುರಿತು ವಿಚಾರದಾಗ. ಹಾಗಿತ್ತಂದ್ರೆ ಈ ವರ್ಷ ಏನು ಮಾಡುವುದು? ವಿಚಾರವನ್ನು ಮಾಡಿದಾಗ ಏನು ಮಾಡಬೇಕು ಅಂತ ವಿಷಯವನ್ನು ತಿಳಿದಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ವಿಚಾರಧಾರೆಗಳನ್ನು ಹೇಳುವುದಕ್ಕಿಂತ ಇವತ್ತು ನೋಡಿ, ಅವನು ಮೊದಲು ಹೈದರಾಬಾದ್ ಕರ್ನಾಟಕ ಅಂತಿದ್ರು, ಈಗ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ. ಹಾಗಾಗಿ ಈ ಕಲ್ಯಾಣ ಕರ್ನಾಟಕದೊಳಗ ಕಲ್ಯಾಣವನ್ನು ಮಾಡಿ ಹೋಗಿರತಕ್ಕಂಥ ಅನೇಕ ದಾರ್ಶನಿಕದಾರ, ಅನೇಕ ಮಹಾತ್ಮರದಾರ. ಅಂತ ಮಹಾತ್ಮರ ವಿಚಾರಧಾರೆಯನ್ನು ತಿಳಿದುಕೊಂಡು 5 ದಿವಸ ಒಬ್ಬೊಬ್ಬ ಶರಣರ ದರ್ಶನ. ನೀವೆಲ್ಲ ನೋಡಿರಲ್ಲ, ಭಾಳ ಚಂದ. ಬಹುಶಃ ಈ ಟೈಟಲ್ ಮೇಲೆ ಪ್ರವಚನ ಎಲ್ಲಿ ಆಗೇ ಇಲ್ಲ. ಹೊಸ ಎಲ್ಲಿ ಆಗ್ಯದ ಅಂದ್ರೆ ವಿಜಯನಗರ ಕಾಲನಿ ಒಳಗೆ ಆಗ್ಯದ ಅನ್ನೋದು ಇತಿಹಾಸ. ಇಂದಿನಿಂದ ಮತ್ತೆ ಇದು ಒಂದು ಟೈಟಲ್ ಮೇಲೆ ಪ್ರವಚನ ಆರಂಭ. ಯಾಕೆ ಅಂದ್ರೆ ನಮ್ಮ ಕಲ್ಯಾಣ ನಾಡು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು, ಸೂಪಿಗಳು, ದಾರ್ಶನಿಕರು, ಅನೇಕ ಜನಗಳೆಲ್ಲ ಈ ಭೂಮಿಯನ್ನು ಪಾವನಗೊಳಿಸಿ ಹೋಗಿದ. ಅದಕ್ಕೆ ಎಷ್ಟು ಅದ್ಭುತವಾದ ಮಾತು ಬರಿತ. ಇಲ್ಲಿರುವ ನೆಲವನ್ನ ಕ್ಷೇತ್ರವನ್ನಾಗಿಸಿ, ಇಲ್ಲಿರುವ ಜಲವನ್ನ ತೀರ್ಥವನ್ನಾಗಿಸಿ, ಇಲ್ಲಿರುವ ಮನುಕುಲವನ್ನ ಭಕ್ತರನ್ನಾಗಿ ಪರಿವರ್ತನೆ ಮಾಡಿದ ಎಲ್ಲ ಕಲ್ಯಾಣ ನಾಡಿನ ಶರಣ ಬಳಗಕ್ಕೂ ಕೂಡ ಅನಂತ ಅನಂತ ಭಕ್ತಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಯಾವ್ದ್ಯಾವ್ದು ದಿವಸ ಯಾವ್ದ್ಯಾವ್ದು ಪ್ರವಚನದ ಅಂತ ಮುಚ್ಚಿಡಂಗಿಲ್ಲ, ಎಲ್ಲ ಬಿಚ್ಚಿಟ್ಟಿವಿ ನಾವು. ಯಾಕ್ರಿ, ಬ್ಯಾನರ್ದೊಳಗೆ ಹಾಕ್ಬಿಟ್ಟಿವಿ ಮೊದಲನೆಯಿಂದ ಯಾರ್ದು ಮೊದಲನೇ ದಿವಸ ಇವತ್ತಿನ ಪ್ರವಚನ ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತದೆ. ಬಹುಶಃ ಕಲಬುರಗಿ ಎಂದಾಗಲ್ಲೆಲ್ಲ ನಮಗೆ ಯಾರು ನೆನಪಿಗೆ ಬರ್ತಾರೆ ಅಂದ್ರೆ ಕಲಬುರಗಿ ಶರಣ ಬಸಪ್ಪನವರು ನಮಗೆ ನೆನಪಿಗೆ ಬರ್ತಾರೆ. ನೋಡಿ ಎಷ್ಟು ಕಿಮ್ಮತ್ತಿನ ಮಾತದ. ಭಕ್ತಿ ಎಂದಾಗಲೆಲ್ಲ ಬಸವಣ್ಣನ ನೆನಪು ನಮಗೆ ಬರ್ತದೆ. ಆಧ್ಯಾತ್ಮ ಅಂದಾಗಲೆಲ್ಲ ಅರಿವಿನ ಕುರುಹನ ನೀಡಿದಂಥ ದಾರ್ಶನಿಕರು ನಮಗೆ ನೆನಪು ಬರ್ತಾರ. ನೋಡಿ ಒಂದೊಂದು ವಿಚಾರ. ಸ್ವಾತಂತ್ರ್ಯ ಎಂದಾಗಲೆಲ್ಲ ನಮಗೆ ಮಹಾತ್ಮ ಗಾಂಧೀಜಿ ನಮಗೆ ನೆನಪು ಬರ್ತಾನ, ಹೌದಾ? ಹಾಗೆ ಈ ಜಗತ್ತಿನೊಳಗ ದಾಸೋಹ ಅಂದಾಗಲೆಲ್ಲ ನಮಗೆ ಯಾರು ನೆನಪಿಗೆ ಬರ್ತಾರೆ ಅಂದ್ರೆ ಕಲಬುರಗಿ ಶರಣ ಬಸವೇಶ್ವರ ನಮಗೆ ನೆನಪಿಗೆ ಬರ್ತಾರೆ. ಯಾಕೆ ಈ ವಿಚಾರಧಾರೆಯನ್ನಂತ ಕೇಳಿದ್ರೆ ನಾವು ಯಾರು ಕೂಡ ಬರೇ ಶರಣ ಬಸವೇಶ್ವರ ಅಂತ ನಂಗಿಲ್ಲ. ಅದಕ್ಕ ಮೊದಲು ಏನವ್ರಿಗೆ ಟೈಟಲ್ ಕೊಟ್ಟಾರಂದ್ರ ಮಹಾದಾಸೋಹಿ ಅನ್ನುವಂಥ ಟೈಟಲ್ ಕೊಟ್ಟಾರ. ಇದು ಶರಣ ಬಸಪ್ಪನವರಿಗೆ ಕೊಟ್ಟಿರ್ತಕ್ಕಂಥ ಇದೊಂದು ಬಿರುದು. ನೀವೆಲ್ಲ ಪ್ರೀತಿಯಿಂದ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನ ಕೊಟ್ಟು ಕರಿತಿರ್ತೀರಿ ನೋಡು. ಯಾರ್ಯಾರು ಏನೇನು ಹೆಸರುಗಳನ್ನ, ಅವ್ರ ಹೆಸರು ಬೇರೆ ಇರ್ತದೆ. ನಾವು ಆಡು ಭಾಷೆಯೊಳಗೆ ನಮ್ಮಂಗ ನಾವು ತಿಳಿದಂಗೆ ಕರ್ಕೊಳ್ತಿರ್ತೀವಲ್ಲ. ಆದರೆ ಶರಣ ಬಸಪ್ಪನವರಿಗೆ ಎಂಥ ಒಂದು ಅದ್ಭುತವಾದ ಮಾತು ಬಂದದ ಅಂದ್ರೆ ಮಹಾದಾಸೋಹಿ. ಯಾಕೆ ಅವರಿಗೆ ದಾಸೋಹದ ಮೂರ್ತಿಗಳು ಅಂತ ಕರೆದ್ರು ಅಂತ ಕೇಳಿದ್ರೆ, ನಾವೆಲ್ಲ ಕಲ್ಯಾಣ ನಾಡಿನ ಕಲಬುರಗಿಯವರು ಭಾಳ ಚೆನ್ನಾಗಿ ನಮಗೆಲ್ಲ ಶರಣ ಬಸವೇಶ್ವರ ಬಗ್ಗೆ ಗೊತ್ತದು. ಯಾಕೆಂದ್ರೆ ನಾವೆಲ್ಲ ಇಲ್ಲಿಯ ಜನಗಳು. ಇಲ್ಲಿರ್ತಕ್ಕಂಥ ಮಹಾಮಹಿಮನ ವಿಚಾರಧಾರೆಗಳನ್ನ ಕುರಿತುಕೊಂಡು ಇವತ್ತು ನೋಡಿ, ಕೇವಲ ಕನ್ನಡದೊಳಗಷ್ಟೇ ಅಲ್ಲ, ಹಿಂದಿಯೊಳಗೂ ಸಹಿತ ಅಪ್ಪ ಶರಣ ಬಸವೇಶ್ವರರ ಪುರಾಣವನ್ನ ಈ ಜಗತ್ತಿಗೆ ರಚನೆ ಮಾಡಿ, ಅದನ್ನು ರಚನೆ ಮಾಡಿ ಕೊಟ್ಟವರು ಯಾರು ಅಂದ್ರೆ ನನ್ನ ವಿದ್ಯಾಗುರುಗಳಾಗಿರುವಂಥ ಪರಮ ಪೂಜ್ಯ ಪುಟ್ಟರಾಜ ಕವಿ ಶಿವಯೋಗಿಗಳು. ಹಿಂದಿಯೊಳಗ ಶರಣ ಬಸವೇಶ್ವರ ಪುರಾಣ ಕನ್ನಡದೊಳಗೂ ಬರೆದಾರ, ಹಿಂದಿಯೊಳಗೂ ಬರೆದ. ಇವತ್ತು ನಾವೆಲ್ಲ ವಿಚಾರವನ್ನ ಮಾಡಬೇಕಾದ್ರೆ ಇಷ್ಟೆಲ್ಲ ಮಹಾತ್ಮರ ವಿಚಾರ ಕುರಿತು, ಶಿವಯೋಗಿಗಳ ವಿಚಾರ ಕುರಿತು ಇವತ್ತು ನೋಡಿ, ಶರಣ ಬಸವೇಶ್ವರ ಆಗಿ ಹೋಗಿ ಎಷ್ಟು ವರ್ಷ ಆಗಿದೆ ಅಂದ್ರೆ 200ಕ್ಕಿಂತ ಅಧಿಕವಾಗಿರ್ತಕ್ಕಂಥ ವರ್ಷಗಳಾಗಿ. ನೀವೆಲ್ಲ ಮನ್ಮನೆ ಜಾತ್ರೆ ಮಾಡಿದ್ರೆ 200 ವರ್ಷದ ಮೇಲೆ ಜಾತ್ರೆ. 200 ವರ್ಷಗಳಾದರೂ ಕೂಡ ನಮಗೆಲ್ಲ ಶರಣ ಬಸವೇಶ್ವರರು ಅಂದ ನಂತರ ಏನಾಗ್ತದಂದ್ರೆ ಅವ್ರ ಭಾವಚಿತ್ರಗಳು ನಮ್ಮ ಕಣ್ಣೆದುರಿಗೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಅವರ ಚಿತ್ರಗಳು ನಮ್ಮ ಕಣ್ಣಿಗೆ ಬರ್ಲಿಕ್ಕೆ ಸಾಧ್ಯವಾಗ್ತದ. ನೋಡಿ ಎಷ್ಟು ಅದ್ಭುತದ.
10 ವರ್ಷದ ಹಿಂದಿನ ಕಥೆ ಅಲ್ಲ, 50 ವರ್ಷದ ಹಿಂದಿನ ಕಥೆ ಅಲ್ಲ, 100 ವರ್ಷದ ಹಿಂದಿಂದ ಅಲ್ಲ, 200 ವರ್ಷಗಳ ಹಿಂದೆ ಬದುಕಿರ್ತಕ್ಕಂಥವು. ಅದಕ್ಕೆ ಜ್ಞಾನಿಗಳಂತಾರ, ಪುರಾಣಗಳಾಗಲಿ, ಪ್ರವಚನಗಳಾಗಲಿ, ಸತ್ಸಂಗಗಳಾಗಲಿ, ಆಧ್ಯಾತ್ಮದ ಚಿಂತನೆಗಳಾಗಲಿ, ಇವೆಲ್ಲ ಯಾರದ ಬದುಕುಗಳು ಇವೆಲ್ಲ ಅಧ್ಯಾತ್ಮದ ಸಾಲಿನೊಳಗ ಶ್ರೀರಾಮ ಅಂತ ಕೇಳಿದ್ರ, ಇವ್ರು ಯಾರು ಕೂಡ ತಮಗಾಗಿ ಬದುಕಿದವರಲ್ಲ, ಈ ಸಮಾಜಕ್ಕಾಗಿ ಬದುಕಿದವರು ಅಂತ. ತಮಗಾಗಿ ಗಳಿಸಿದವರ ಬದುಕು ಜೋರಾಗಿ ಎಲ್ಲರೂ ಒಮ್ಮೆ ಜಯಘೋಷ ಮಾಡೋಣ. विघ्नेश्वर महाराज की जय। शिवसांबजय नमः पार्वती शिवर महादेव। ಇದೀಗ ತಾನೇ ಇಂದಿನ ಕಾರ್ಯಕ್ರಮದ ಮೊದಲನೇ ದಿವಸದ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯ. ತಸ್ಮೈ ಶ್ರೀ ಗುರವೇ ನಮಃ. श्री रेणुकाचार्य शिवाचार्य शिखामणि यो वीरशैव सिद्धान्तं स्थापयामास भूतले। कुमारं नमामि पंचाक्षर गुरुपुत्रराज गान शिव योगीश। गुरुपुत्रराज गान शिव योगीश शतकोटि नमाम्यहम्। भागरताय विसृतो भागरता प्रतिपत्तये जगदापितरु वन्दे पार्वती परमेश्वर। शिव साम्बजय नमः। पार्वती शिवर महादेव। श्री विघ्नेश्वर महाराज की जय। ನಾವು ನೀವೆಲ್ಲ 5 ದಿನಗಳ ಕಲ್ಯಾಣ ನಾಡಿನ ಮಹಾತ್ಮರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಮೊದಲನೇ ದಿವಸದ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸುವ ಪೂರ್ವದೊಳಗೆ ನಾವು ನೀವೆಲ್ಲ 1-2 ನಿಮಿಷ ಆ ಗುರುವಿನ ಪ್ರಾರ್ಥನೆಯನ್ನು ಮಾಡೋಣ. ತಾವೆಲ್ಲ ಜೋರಾಗಿ ಆ ಪ್ರಾರ್ಥನೆಯನ್ನು ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. दयामय गुरु करुणामय, करुणामय गुरु प्रेममय. दयामय गुरु प्रेममय, करुणामय गुरु प्रेममय. परम स्वरूपनु तानंते हरियलु भक्तियु ಬೇಕಂತೆ. ಒಲಿದರೆ ಪಾವನ ನವನಂತೆ, ಸಂಸಾರದ ಭಯ ಅವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಗುರುವಿಗೆ ಸಮನಾರಿಲ್ಲಂತೆ, ಗುರುಪಾದವನಂಬಿರಬೇಕಂತೆ. ಗುರುವಿನ ಸಮನಾರಿಲ್ಲಂತೆ, ಗುರು ಪಾದವನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ, ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ
ಪರಮಾನಂದವನುಣಿಸುವನು. ಶರಣಾಗತವನು ಕಾಯುವನು, ಶರಣಾಗತವನು ನುಡಿಸುವನು. ನಿಜ ಭಕ್ತಿಗೆ ಗುರು ತಲೆಬಾಗುವನು, ಭವದಿ ದಾಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ಸದ್ಗುರು ದೊರೆವುದು ದುರ್ಲಭವು, ದೊರೆತರೆ ಜೀವನ ಪಾವನವು. ಸದ್ಗುರು ದೊರೆತರೆ ದುರ್ಲಭವು, ದೊರೆತರೆ ಪಾವನವು. ಸಾರುತ್ತಲಿಹವು ಶಾಸ್ತ್ರಗಳು, ಗುರು ಪರಮೇಶ್ವರನೇ ಬಹುದೆಂದು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ. ಕರುಣಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮ. ಶ್ರೀ ವಿಘ್ನೇಶ್ವರ ಮಹಾರಾಜ ಕಿ, ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ ಕಿ. ಶಿವಸಾಂಬಜೈ ನಮ ಪಾರ್ವತಿ ಶಿವರ ಮಹಾದೇವ ಮಹದಾಸೋಹಿ ಶರಣ ಬಸವೇಶ್ವರ ವಿಚಾರ. ಯಾಕೆ ಶರಣರು ಇಷ್ಟು ದೊಡ್ಡವರಾದರು, ಇಷ್ಟು ವರ್ಷಗಳಾದರೂ ಕೂಡ ನಾವು ಅವ್ರನ್ನ ನೆನೆಸ್ತೀವಿ, ಅವರ ನೆನವಿನೊಳಗೆ ನಾವೆಲ್ಲ ಬದುಕ್ತೀವಿ ಅಂತ ಕೇಳಿದ್ರೆ ಅವರೊಳಗೆ ಎಂಥ ಶಕ್ತಿ ಇತ್ತು ಅಂತ ಕೇಳಿದ್ರೆ, ಈ ಜಗತ್ತಿನೊಳಗೆ ಅವರು ಬದುಕಿದ್ದು 80 ವರ್ಷದ ಮೇಲೆ ಈ ಭೂಮಿ ಮೇಲೆ ಬದುಕ್ತಾರೆ ಶರಣ ಬಸಪ್ಪನವರು. ಬದುಕಿದ ಪ್ರತಿಯೊಂದು ಗಳಿಗೆಯೂ ಎದಕ್ಕಾಗಿ ಬದುಕಿದ್ರು ಅಂದ್ರೆ ಈ ಸಮಾಜಕ್ಕಾಗಿ ಬದುಕಿದ್ರು. ಯಾರು ಏನು ಕೇಳ್ತಾರ, ಬೇಡಿದವರಿಗೆ ಬೇಡಿದೆಲ್ಲ ವರಗಳನ್ನ ಕೊಟ್ಟಂತ 18-19ನೇ ಶತಮಾನದ ಯಾರಾದ್ರೂ ಮಹಾತ್ಮರಿದ್ರೆ ಅವ್ರು ಕಲಬುರಗಿ ಶರಣ ಬಸಪ್ಪನವರು ಅನ್ನೋದನ್ನ ನಾವೆಲ್ಲ ನೆನಪಿಟ್ಕೋಬೇಕು. ಒಂದು ಸಾರಿ ಶರಣ ಬಸಪ್ಪನವರ ಮಹಾಮನೆಯೊಳಗ ಒಂದು ಘಟನೆ ನಡೀತದ. ಎಲ್ಲಿ? ಇಲ್ಲಿ ಅಲ್ಲ, ಅವ್ರು ಹುಟ್ಟಿದ್ದೆಲ್ಲಿ? ಇದೇ ನಮ್ಮ ಕಲಬುರಗಿ ಜಿಲ್ಲೆ. ಅಪ್ಪರು ಬಂದಾರ, ಅವರು ಜೇವರ್ಗಿ ತಾಲೂಕಿನ ಅರಳಗುಂಡಗಿಯ ಗ್ರಾಮದೊಳಗ ಸಾಲೋಕ್ಯ ಮನೆತನದ ಆದಯ್ಯ ಮಡಿಯಮ್ಮನವರ ಪುಣ್ಯ ಶಿಶುವ. ನೋಡಿ, ಆದಯ್ಯನವರು ಅವರ ತಂದೆ, ಮಡಿಯಮ್ಮನವರು ಅವರ ತಾಯಿ. ಆದರೆ ಅವರು ಹಡೆದ ತಾಯಿಗಳಲ್ಲ, ಅವರು ಪಡೆದ ತಾಯಿಗಳು ಅಂತ. ಪಡೆದವರು ಅಂದ್ರೆ ನಿಮಗೆ ಗೊತ್ತಾಗ್ತದ, ಹಡೆದವರು ಅಂದ್ರೂ ನಿಮಗೆ ಗೊತ್ತಾಗ್ತದ. ಹೆತ್ತವರು ಅಂತ ಕರಿತೀವಲ್ಲ. ಆದ್ರ ಅಂತ ಪುಣ್ಯದ ಜಾಗೆಯೊಳಗ ಜನ್ಮವನ್ನ ತಾಳಿದಂತ ಮಹಿಮಾ ಲೀಲಾ ಪುರುಷ ಒಂದು ಸಾರಿ ಅವರ ಮಹಾಮನೆಯೊಳಗ ಅರಳಗುಂಡಿಗೆಯೊಳಗ ಜಂಗಮರ ಗಣರಾಧನೆಯನ್ನು ಇಟ್ಕೊಂಡಿದ್ರಂತ. ಇಂದು ಇಲ್ಲಿ ಕಲಬುರಗಿ ಒಳಗೆ ನಡೀತದೆ ಜಂಗಮ ಗಣಾರಾಧನೆ. ನಮ್ಮ ಭಾಗದೊಳಗೆ ರಟಗಲ್ದಾಗ ನಡೀತದ, ಕಡಗಂಚೆಗೆ ನಡೀತದೆ, ಎಲ್ಲ ಕಡೆ ಒಳಗೆ ನಡೀತದೆ. ಯಾಕೆಂದ್ರೆ ಹಿಂದೆ ಕಲ್ಯಾಣದೊಳಗ ಲಕ್ಷದ ಮೇಲೆ 96,000 ಜನಗಣಗಳು ಪ್ರಸಾದ ಮಾಡ್ತಿದ್ರಂತ ಒಂದ ದಿನಕ್ಕೆ. ಹೀಗಿರುತ್ತಾ ಇರಬೇಕಾದ್ರ ಗಣಗಳನ್ನ ಮನೆಗೆ ಕರೆದು ಅವರಿಗೆಲ್ಲ ಬಹಳಷ್ಟು ಮಡಿ ಉಡಿಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ನೇಮದಿಂದ ಪ್ರಸಾದವನ್ನೆಲ್ಲ ಸಿದ್ಧ ಮಾಡಿ, ಇನ್ನೇನು ಜಂಗಮರ ಬಂದು ಮಹಾಮನೆಯೊಳಗ ಪ್ರಸಾದವನ್ನ ಮಾಡಬೇಕು. ಅವರೆಲ್ಲ ಪ್ರಸಾದಕ್ಕೆ ಬಂದ ಮೇಲೆ ಅವರೆಲ್ಲ ಪಾದ ತೊಳ್ಕೊಂಡು ಅವರಿಗೆಲ್ಲ ಭಕ್ತಿ ಪ್ರಸಾದವನ್ನು ಅರ್ಪಣೆ ಮಾಡಬೇಕು ಅನ್ನುವ ಪೂರ್ವದೊಳಗೆ ಏನಾಗ್ತವೆ ಅಂದರೆ ಮೀಸಲು ನೀರು ತರಬೇಕು ಅಂತ ವಿಚಾರ ಮಾಡಿ. ಮೊದಲೆಲ್ಲ ಮೀಸಲು ನೀರು ಅಂತ ತರ್ತಿದ್ರು. ಯಾಕಂದ್ರೆ ಈಗೆಲ್ಲ ಏನಾಗಿದೆ, ಮೂಲ ಸೌಕರ್ಯಗಳು ಎಲ್ಲ ಹೆಚ್ಚಿಗಾಗಿಂದ ಎಲ್ಲನೂ ಟ್ಯಾಂಕ್ನಾಗೆ ಅವನ್ನ ನಾವು ಮೀಸಲು ಮಾಡ್ಕೊಂಡ್ಬಿಡೋದೀಗ. ಎಲ್ಲ ಅದರೊಳಗದ, ಶುದ್ಧೋದಕ್ಕೂ ಅದರೊಳಗದೆ, ಎಲ್ಲಾನು ಅದರೊಳಗದೆ. ಅವಾಗೆಲ್ಲ ಹಂಗೆ ಮಾಡ್ತಿದ್ರು. ಯಾಕವಾಗ ಕಾಲಗಟ್ಟ ಹಂಗಿದ್ದು ಹಂಗೆ ನಡೀತಿತ್ತು. ಕಾಲಾಯ ತಸ್ಮೈ ನಮ್ಮ ಹೇಗೆ ಬರ್ತದೆ ಹಾಗಾಗಿ ನಾವು ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಇದ ಜೀವನ. ಬಂದಂಗೆ ಹೋದ್ರೆ ಬಂಧನ ಇಲ್ಲ ಅಂತ. ಹೀಗೆ ಮೀಸಲು ನೀರು ತರಬೇಕು ಅಂತ ವಿಚಾರ ಮಾಡಿ ಆ ಮನೆಯೊಳಗೆ ಏನು ಮಾಡಿದ್ರು ಅಂದ್ರೆ ಅವತ್ತಿನ ದಿವಸ ಕರಿಗಡಬು ಪ್ರಸಾದ ಮಾಡಿದ್ರು.
ಎಲ್ಲ ಜಂಗಮರಿಗೆ ಯಾಕೆ ಮಾಡಿದ್ರೆ ಹೋಳಿಗೆ ಮಾಡ್ಬೇಕು, ಇಲ್ಲ ಕರಿಗಡುಬು ಮಾಡ್ಬೇಕು. ಹೀಗ ಮನೆಯೊಳಗೆ ಅವತ್ತು ದಾಸೋಹ ಮನೆಯೊಳಗೆ ಕರಿಗಡುಬು ಮಾಡಿದ್ರು. ಕರಿಗಡುಬು ಮಾಡಿರೋ ಸಮಯದೊಳಗೆ ಭಾಳ ಚಂದ ಎಲ್ಲ ಪ್ರಸಾದ ವ್ಯವಸ್ಥೆ ನಡೆದಿತ್ತು. ನೂರಾರು ಜನ ಜಂಗಮರಿಗೆ ಪ್ರಸಾದ. ಇನ್ನು ನೀರು ತರೋರು ಬೇಕಲ್ಲ, ಶರಣರ ಮಹಾಮನೆಯ ದಾಸೋಹದೊಳಗೆ ಸೇವಾ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಕರೆದು ಮನೆಯೊಳಗಿರುವ ತಾಯಿಯರಂದ್ರಂತ ಇದೊಂದು ಕೊಡ ಮಿಸಿಲು ನೀರು ತಗೊಂಬಾರಪ್ಪ ಬಾವಿಗೆ ಹೋಗಿ ಆಯ್ತು ಅಂತ ವಿಚಾರ ಮಾಡ್ದ. ಇವ ಏನು ನೀರು ತರಕ್ಕೆ ಹೋಗೋವಿದ್ನಲ್ಲ, ಇವನಿಗೆ ಈ ಕರಿಗಡುಬು ಅಂದ್ರೆ ಭಾಳ ಪ್ರೀತಿ, ಅದ್ರ ಮೇಲೆ ಭಾಳ ಪ್ರೇಮ ಇತ್ತು. ಕರಿಗಡುಬು ಪ್ರಸಾದ ಮನೆಯೊಳಗೆ ಮಾಡಿದ್ರೆ ಅವ ಅನ್ಕೊಂಡ ಯಾವಾಗ ಬರ್ತಾರೆ ಸ್ವಾಮಿಗಳು, ಯಾವಾಗ ಬರ್ತಾರೆ ಜಂಗಮರು, ಇವರೆಲ್ಲ ಯಾವಾಗ ಉಂಡು ಹೋಗ್ತಾರ, ನಾನು ಯಾವಾಗ ಪ್ರಸಾದ ಮಾಡಲಿ ಅಂತ ಪಾಪ ಕಾಯ್ತಿದ್ದ. ಹೀಗಿರ್ತಾ ಇರಬೇಕಾದ್ರೆ ಅವತ್ತು ಅವರೆಲ್ಲ ಮನೆಗೆ ಬರ್ತಾರಂದಾಗ ಇವ ಏನಿತ್ತಲ್ಲ ಒಂದು ಕೊಡ ಕೊಟ್ಟರು ಅವ್ರ ಕೈಯಾಗ. ಕೊಡ ತೊಗೊಂಡು ಊರು ಹೊರಗೆ ಬಾವಿ ಅದ, ಇಂದಿಗೂ ಆದಲ್ಲ ಒಂದು ದೊಡ್ಡದು ಮಲ್ಲಿಕಾರ್ಜುನ ದೇವಸ್ಥಾನ ಅದ ಅಳಗುಂಡಿಗೆ ಒಳಗೆ. ಅಲ್ಲಿ ಬಾವಿ ದೊಡ್ಡದು ಇಂದಿಗೂ ಆದ, ಇಂದಿಗೂ ಊರಾಗ ಜನ ನೀರು ಒಯ್ತಾರೆ ಅಳಗುಂಡಿಗೆ ಒಳಗೆ. ಅಲ್ಲಿ ಹೋಗಿ ನೀರು ತರಬೇಕಂತ ಹೋಗಿ ಬಾವಿಯ ದಂಡಿಯೊಳಗೆ ತನ್ನ ಕೈಯಾಗಿದ್ದ ಕೊಡ ಇಟ್ಟ. ಇನ್ನೇನದಕ್ಕೆ ಹಗ್ಗ ಕಟ್ಟಿ ಬಿಟ್ಟು ನೀರು ಜಗ್ಬೇಕಲ್ಲ, ಅದಕ್ಕಿಂತ ಪೂರ್ವದೊಳಗೆ ಏನು ಮಾಡ್ದ ಅಂದ್ರೆ ಯಾರು ಅದಾರ ಏನಂತ ಆ ಕಡೆ ಈ ಕಡೆ ನೋಡೋಣ. ಯಾರು ಇರಲಿಲ್ಲ. ಯಾಕೆ ಆ ಕಡೆ ಈ ಕಡೆ ನೋಡ್ದ ಅಂದ್ರೆ ಬರೋ ಮುಂದೆ ಬರೇ ಕೊಡ ತೊಗೊಂಬಂದಿದ್ದಿಲ್ಲವ, ಕೊಡದಾಗ ಎರಡು ಕರಿಗಡುಬು ಬಿಟ್ಕೊಂಡ್ಬಂದಿದ್ದೇವು. ಯಾರು ಅಲ್ಲಿ ಹೋಗಿದ್ದ ನೀರು ತರ. ಯಾಕೆ ಅವನಿಗೆ ಪ್ರಸಾದ ಅದು ಕರಿಗಡುಬು ಅಂದ್ರೆ ಭಾಳ ಪ್ರೇಮ. ನಾ ಹೇಳೋದು ಶರಣ ಬಸಪ್ಪನವ್ರ ಬದುಕಿನ ನಡೆದ ಘಟನೆ. ಯಾಕೆ ಶರಣರು ದೊಡ್ಡವರಾದ್ರಿ ಜಗತ್ತಿನ. ಆ ಕಡೆ ಈ ಕಡೆ ನೋಡ್ದ ಯಾರು ಇರಲಿಲ್ಲ. ಅವ ಅಂದ ಆರದ ಮೇಲೆ ಕರಿಗಡುಬು ತಿಂದ್ರೆ ಅದು ಖುಷಿ ಇರಂಗಿಲ್ಲ ನೋಡ್ರಿ. ಬಿಸಿವಿದ್ರನ ಬಾಯಾಗಿಟ್ರೆ ಕರಿಗಡುಬು ಕರಗ್ತಾವ, ಮತ್ತೆ ಎದರಿದ್ದರ ಬಾಯ ನೀರು ಬಂದಾವಂತೀನಿ. ಹಂಗೇನಿಲ್ಲಲ್ಲ. ಹೀಗಿರ್ತಾ ಇರಬೇಕಾದ್ರೆ ಕೊಡದಾಗ ಏನಿದ್ವಲ್ಲ ಕರಿಗಡುಬು ತೆಗದ ಇನ್ನೇನು ತೊಗೊಂಡು ಹಿಂಗೆ ಬಾಯಿಗೆ ಹಚ್ಚಬೇಕು ಅನ್ನೋದ್ರೊಳಗೆ ಯಾರೋ ಹಿಂದೆ ಬಂದು ಹಿಂಗೆ ದುಬ್ಬದ ಮೇಲೆ ಹೆಗಲ ಮೇಲೆ ಹಿಂಗೆ ಕೈ ಇಟ್ರು. ಯಾವಾಗ ಕೈ ಇಟ್ರ ಈ ವ್ಯಕ್ತಿ ಅನ್ಕೊಂಡ ಮುಗಿತ್ ಬಿಡು ಇನ್ನಂದ. ಯಾಕ ಅಷ್ಟೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ನೇಮದಿಂದ ನಿಷ್ಠೆಯಿಂದ ನೀವು ಮನೆಯಾಗೆಲ್ಲ ಮೀಸಲು ಅಡುಗೆ ಮಾಡ್ತಿರ್ತೇನೆ. ಯಾರೇ ಒಂದು ತೊಗೊಂಡು ಬಾಯಿ ಹಾಕೊಂಡ್ರೆ ಸುಮ್ಮಿರ್ತೀರಿ ನಿಮ್ಮ ಮಕ್ಕಳು. ಅವಾಗ ನೀವು ಹೆಂಗೆ ಮಾಡ್ತಿರಲ್ಲ, ಮತ್ತು ಹಂಗೆ ಆಗ್ಯದ ಅಲ್ಲಿ ಪರಿಸ್ಥಿತಿ. ಯಾವಾಗ ಹಿಂಗಾಯ್ತಲ್ಲ ಅವ ಅನ್ಕೊಂಡ ಇಷ್ಟೆಲ್ಲ ಭಕ್ತಿಯಿಂದ ಪ್ರಸಾದ ಮಾಡಾಕತ್ತಾರ ಶರಣರು, ಅವ್ರ ಮನೆಯಾಗಿಂದ ಗೊತ್ತಲ್ಲ ಕರಿಗಡುಬು ತೊಗೊಂಡು ಬಂದಿದ್ದು, ಮತ್ತು ಹೆಗಲ ಮೇಲೆ ಕೈ ಇಟ್ರ ಅಂದ್ರೆ ನಾ ಏನು ತೊಗೊಂಬಂದಿನ ಅಂತ ಗೊತ್ತಾಗ್ಯದ, ಇನ್ನು ಮುಗಿತು ಬಿಡು ನನ್ನ ಭವಿಷ್ಯ ಅಂತ ತಿಳ್ಕೊಂಡ. ಯಾವಾಗ ಮುಗಿತಂತ ತಿರುಗದವನೇ ಯಾರು ಏನು ಎಂತ ನೋಡಿಲ್ಲ, ಸೀದಾ ಕೆಳಗೆ ಕುಂತವನೇ ಅವ್ರ ಪಾದ ಕಾಲು ಹಿಡ್ಕೊಂಡು ನನ್ನ ತಪ್ಪಾಗ್ಯದ ಕ್ಷಮ ಮಾಡ್ರಿ, ನನ್ನ ತಪ್ಪಾಗ್ಯದ ಕ್ಷಮ ಮಾಡ್ರಿ ಅಂತ ಅವ್ರ ಪಾದ ಹಿಡ್ಕೊಂಡ್ಬೇಕಾದ್ರೆ ಎರಡೂ ಕೈಗಳಿಂದ ಕೆಳಗೆ ಕೂತಿರುವಂಥ ವ್ಯಕ್ತಿಯನ್ನ ಮೇಲೆ ಎಬ್ಬಿಸಿ ಆ ಹಿಂದಿದ್ದಂಥ ವ್ಯಕ್ತಿ ಹೇಳಿದ್ರಂತ, ಹುಚ್ಚ ಬರೇ ಕರಿಗಡುಬು ತಿಂದ್ರೆ ಶಿವ ತೃಪ್ತಿ ಆಗಂಗಿಲ್ಲ, ಅದ್ರ ಜೊತೆ ತುಪ್ಪ ತೊಗೊಂಬಂದ್ರಿ ಎರಡೂ ಹಚ್ಕೊಂಡು ತಿನ್ನುವ ಅಂದ್ರಂತ. ಎರಡೂ ಹಚ್ಕೊಂಡು ತಿನ್ನುವ. ಹಿಂದೆ ಬಂದವ್ರು ಯಾರಿದ್ರು? ಇದೇ ಕಲಬುರಗಿ ಶರಣ ಬಸಪ್ಪನವ್ರು. ಬಂದಂತ ಮಹಾಮಹಿಮ ಬೇರೆ ಯಾರು ಆಗಿರಲಿಲ್ಲ. ಯಾರಿದ್ರು ಅಂದ್ರೆ ಇದ ದಾಸೋಹದ ಮೂರ್ತಿಯಾಗಿರುವಂತ ಕಲಬುರಗಿ ಶರಣ ಬಸಪ್ಪನವ್ರು ಇರ್ತಾರಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ ಯಾಕೆ ಜಗತ್ತಿನೊಳಗ ಶರಣ ಬಹಳ ಶ್ರೇಷ್ಠ. ಅದಕ್ಕಂತಾರ ಶರಣನೆಂದರೆ ಮರಣವು ದೂರ ಅಂತ.
ಬಂಡೆಯ ಬಡೆಯವರು ಐವರು ಮಾನಿಸರು ಬಂಡೆಯ ಬಡೆಯವರು ಐವರು ಮಾನಿಸರು ಬಂಡೆಯ ಬಡೆಯವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಇದರಿ ಛೇದರಿತು ಬಡೆಯದಿದ್ದರೆ ಇದರಿ ಛೇದರಿತು ಬಡೆಯದಿದ್ದರೆ ಅದರ ಚುಮುರಿಯಿತು ಕಾಣಭುವೇಶ್ವರ ಅದರ ಚುಮುರಿಯಿತು ಕಾಣಭುವೇಶ್ವರ ಕಾಲುಗಳೆರಡು ಕಾಲಿ ಬಿಟ್ಟಯ್ಯ ಕಾಲುಗಳೆರಡು ಕಾಲಿ ಬಿಡಯ್ಯ ಕಾಲುಗಳೆರಡು ಕಾಲಿ ಬಿಡಯ್ಯ ಬೇಗವೂ ತುಂಬಿದ ಬಂಡಿ ನೋಡಯ್ಯ ಬೇಗವೂ ತುಂಬಿದ ಬಂಡಿ ನೋಡಯ್ಯ ಕಾಲುಗಳೆರಡು ಕಾಲಿ ಬಿಡಯ್ಯ सर्वेश्वर महाराज की महालक्ष्मी माता की शिवदामदई नमः पार्वती शिवर महा